ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೆಪ್ಟೆಂಬರ್ 23 ಸೌದಿ ನ್ಯಾಷನಲ್ ಡೇ. ಇವತ್ತು ಎಲ್ಲ ಆಫೀಸ್ಗೂ ರಜೆ ಇತ್ತು, ಹಾಗೆ ಸ್ಕೂಲ್ಗಳಿಗೂ ಕೂಡ. ಸೊ ನಾವು ಬೆಳಗ್ಗೆಯಿಂದ ಮನೇಲೇ ಇದ್ವಿ. ಸಂಜೆ ನೋಡುವ ಹೇಗಿತ್ತು ಫೌಂಡೇಶನ್ ಡೇ, ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ನೋಡಲಿಕ್ಕೆ ಹೊರಗಡೆ ಬಂದ್ವಿ. ಸೊ ಎಲ್ಲ ಕಡೆ ರೋಡಲ್ಲಿ ಪ್ರತಿ ಸೈಡಲ್ಲೂ ಅವರ ನ್ಯಾಷನಲ್ ಫ್ಲ್ಯಾಗ್ನ ಹೋಸ್ಟ್ ಮಾಡಿದರು. ಇದು ನಮ್ಮ ಹಿಲ್ಟನ್ ಗಾರ್ಡನ್ ಇನ್, ಇದು ಜುವೆಲ್ನ ಮೇನ್ ಒಂದು ಅಟ್ರಾಕ್ಷನ್. ಸೊ ಹಾಗೆ ಇದು ಬೀಚ್ ಸೈಡ್. ತುಂಬ ಅಂದರೆ ತುಂಬ ಜನ ಹೊರಗಡೆ ಬಂದಿದ್ರು, ಎಲ್ಲ ಹೊರಗಡೆನೇ ಇದ್ದರು. ಇವತ್ತು ಎಂಜಾಯ್ ಮಾಡ್ತಾ ಇದ್ರು, ಸೆಲೆಬ್ರೇಷನ್ ಮಾಡ್ತಾ ಇದ್ರು, ಚೆನ್ನಾಗಿತ್ತು. ಹಾಗೆ ನಮ್ಮ ಕಾರ್ ಈ ಕಡೆ ನಿಲ್ಲಿಸಿತ್ತು, ಆದರೆ ನನ್ನ ಮಗಳು ಸೀದಾ ಸ್ಕೂಟರ್ ತಗೊಂಡು ಸೀದಾ ಹೋಗಿದ್ದು ಆ ಕಡೆಗೆ. ಅವ್ರ ಅಪ್ಪ ಅವಳನ್ನ ಕರ್ಕೊಂಡು ಬಂದರು. ಕಾರ್ ಇಲ್ಲಿದೆ ಮಗಳೇ ಬಾ ಅಂತ. ಸೊ ಅವಳನ್ನ ಕರ್ಕೊಂಡು ಬಂದ್ವಿ. ನಂತರ ನೋಡಿ ಇಲ್ಲಿ ಎಲ್ಲ ಕಡೆ ಫ್ಲಾಗ್ ಹಾಕಿದ್ದಾರೆ. ಇವರ ಫ್ಲಾಗ್ ವೈಟ್ ಮತ್ತೆ ಗ್ರೀನ್ ಕಲರ್ ಆಯ್ತಾ. ಗ್ರೀನ್ ಕಲರ್ ಎಂತಕ್ಕೆ ಅಂದ್ರೆ ಪ್ರೊಫೆಟ್ ಮೊಹಮ್ಮದ್ ಇದಾರಲ್ಲ, ಅವ್ರಿಗೆ ಫೇವರೇಟ್ ಕಲರ್ ಅಂತ ಅವರು ಅದನ್ನೇ ಚೂಸ್ ಮಾಡಿದ್ದಾರೆ ಕಲರ್. ಸೊ ಇದು ನಮ್ಮ ಹಿಲ್ಟನ್ ಗಾರ್ಡನ್ ಇನ್ನ ಹೊರಗಡೆಯಿಂದ ವ್ಯೂ. ಹಾಗೆ ಇವಳನ್ನ ಕಾರ್ ಒಳಗೆ ಹಾಕಿದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪ ಬಂದಿದ್ರು. ಅವರೊಟ್ಟಿಗೆ ನನ್ನ ಗಂಡ ಎಂಥದೋ ಗಾಡಿಯ ಹೊಟ್ಟೆಯನ್ನು ಬಗೆದು ಅದಕ್ಕೆ ಏನಾಗಿದೆ ಅಂತ ನೋಡ್ತಾ ಇದ್ರು. ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇತ್ತು, ಅದರ ಎಂಥ ಡೈಜೆಷನ್ ಸ್ವಲ್ಪ ಸರಿ ಆಗ್ತಾ ಇರಲಿಲ್ಲ ಅಂತೆ. ಅದಕ್ಕೆ ಅದನ್ನು ಚೆಕ್ ಮಾಡ್ತಾ ಇದ್ರು ಚಿಕ್ಕಪ್ಪ, ಅದರಲ್ಲಿ ಎಕ್ಸ್ಪರ್ಟ್. ಸೊ ಅದನ್ನು ಚೆಕ್ ಮಾಡಿ ನಂತರ ನಾವು ಲುಲ್ಲುಗೆ ಬಂದ್ವಿ. ಲುಲ್ಲುಲಿ ನೋಡಿದ್ರೆ ಜನ. ನಮಗೆ ಲುಲ್ಲುಲಿ ಅಂತ ತಗೊಳ್ಲಿಕ್ಕಿರಲಿಲ್ಲ, ಜಸ್ಟ್ ಹೇಗಿದೆ ಸೆಲೆಬ್ರೇಷನ್ ಹೇಗೆ ಮಾಡ್ತಾ ಇದ್ದಾರೆ. ಮತ್ತು ಲುಲ್ಲುಲಿ ಮೇನ್ ಅಟ್ರಾಕ್ಷನ್ ಅಲ್ಲ, ಅವರು ಸ್ವಲ್ಪ ಫ್ಲವರ್ಸ್ ಅಲ್ಲಿ ಫ್ರೂಟ್ಸ್ ಅಲ್ಲೆಲ್ಲ ಮಾಡ್ತಾರೆ. ನಮ್ಮ ಆಲಿಯಾ ಭಟ್, ಮಲಬಾರ್ ಡೈಮಂಡ್ನ ಅಂಬಾಸಿಡರ್. ಬನ್ನಿ ಲುಲ್ಲು ನೋಡುವ. ಸೊ ಲುಲ್ಲು ಒಳಗೆ ಬಂದ್ವಿ. ಎಲ್ಲ ಕಡೆ ಗ್ರೀನ್ ಅಂಡ್ ವೈಟ್ ಬಲೂನ್ನ ಡೆಕೋರೇಷನ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡ್ಲಿಕ್ಕೆ. ಆದ್ರೆ ಜನ ಮಾತ್ರ ತುಂಬಾ ಇದ್ರು ಆಯ್ತಾ. ಅದರಿಂದ ಸ್ವಲ್ಪ ತಳ್ಕೊಂಡು ಹೋಗೋ ರೀತಿ ಅನ್ನೋ ಹಾಗೆ ಇತ್ತು, ಜನ ಸಾಗರ. ಸೊ ನನ್ನ ರೈಟ್ ಸೈಡ್ ಅಲ್ಲಂತೂ ತುಂಬಾ ಜನ ಇದ್ರು, ಯಾಕಂದ್ರೆ ಅಲ್ಲಿ ಸೌದಿ ನ್ಯಾಷನಲ್ ಡೇಗೆ ಏನೇನೋ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಸೊ ಆ ಕಡೆ ಹೋಗಕ್ಕಾಗ್ಲಿಲ್ಲ. ನನ್ನ ಮಗಳಿಗೆ ಲುಲ್ಲು ಬಂದ ತಕ್ಷಣ ಒಂದು ಬರ್ಗರ್ ಕಿಂಗ್ ಅಲ್ಲಿ ಈಗ 2 ರಿಯಾಲ್ ಮಾಡಿದ್ದಾರೆ. 2 ರಿಯಾಲ್ಗೆ ಐಸ್ ಕ್ರೀಮ್ ಇತ್ತು, ಅದು ಬೇಕು ಅಂತ ಹೇಳ್ತಿಲ್ಲ. ನೋಡಿ ಇಲ್ಲಿ ಶೇಕ್ಗಳೆಲ್ಲ ಅವರ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ರೆಡಿ ಆಗಿದ್ದಾರೆ. ಯಾರು ಗೆಸ್ಟ್ಗಳು ಬರ್ತಾರಂತ ಅವ್ರನ್ನ ವೆಲ್ಕಮ್ ಮಾಡಕ್ಕೆ. ಹಾಗೆ ಮಾಲಿವುಡ್ ಇಂದ ಆಕ್ಟರ್ಸ್, ಸೀರಿಯಲ್ ಆಕ್ಟರ್ಸ್, ಸಿಂಗರ್ಸ್ನೆಲ್ಲ ಕರೆಸ್ತಾ ಇರ್ತಾರೆ. ಸೊ ನೋಡಿ ರೆಡ್ ಕಾರ್ಪೆಟ್ ಎಲ್ಲ ಹಾಕಿದ್ದಾರೆ. ಆದ್ರೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಜನ ಇದ್ರು. ಸೊ ನಾವೀಗ ಬರ್ಗರ್ ಕಿಂಗಿಗೆ ಬಂದ್ವಿ. ಇಲ್ಲಿ ಅವಳ 2 ರಿಯಾಲ್ ಐಸ್ ಕ್ರೀಮ್ ತಗೊಂಡು ಸ್ವಲ್ಪ ಆದ್ರೂ ವಿಡಿಯೋ ಮಾಡೋಣ ಅಂತ ನೋಡಿದೆ. ನನಗೆ ನನ್ನ ಕ್ಯಾಮ್ರಾಗೆ ಇಷ್ಟೇ ಸಿಕ್ಕಿದ್ದು. ನೋಡಿ ಇಲ್ಲಿ ಎಲ್ಲ ಸೌದಿಯ ಏನು ಟ್ರೆಡಿಷನಲ್ ಆಂಟಿಕ್ ಪೀಸ್ಗಳೆಲ್ಲ ಹಾಕಿದ್ರು, ಮತ್ತು ಪೇಂಟಿಂಗ್ಸ್ ಎಲ್ಲ ತುಂಬ ಇತ್ತು ಆಯಿತಾ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನಂತರ ಇದು ನನ್ನ ಗಂಡ ತೆಗೆದ ವಿಡಿಯೋ, ಇದು ಅವರಿಗೆ ಆಮೇಲೆ ಫ್ರೀ ಆಯಿತು. ಸೊ ಹೋಗಿ ಅವರು ವಿಡಿಯೋನ ತಗೊಂಡು ಬಂದರು ಕೇವಲ ನಿಮಗಾಗಿ. ನೋಡಿ ಇವರು ಸೌದಿಯ ಶೇಖ್, ಈಗಿನ ಸುಲ್ತಾನ್. ಸೊ ಈ ರೀತಿ ಎಲ್ಲ ಸೌದಿದ ಟ್ರೆಡಿಷನಲ್ ಆಂಟಿಕ್ ಪೀಸ್ಗಳೆಲ್ಲ ಇಟ್ಟಿದ್ರು. ಹಾಗೆ ಈಗ ನಾವು ಲುಲ್ಲು ಒಳಗಡೆ ಹೋಗುವ ಅಂತ ಹೊರಟ್ವಿ. ಇದು ಮೇನ್ ಎಂಟ್ರೆನ್ಸ್. ಮಧ್ಯದಲ್ಲಿ ಪರ್ಫ್ಯೂಮ್ ಸ್ಟಾಲ್ ಎಲ್ಲ ಇರುತ್ತೆ. ಹಾಗೆ ವಾಚಸ್ ಮತ್ತೆ ಬಟ್ಟೆಗಳೆಲ್ಲ ಇರುತ್ತೆ. ಈಗ ನಾವು ಲುಲ್ಲು ಒಳಗೆ ಬಂದು, ನನಗೆ ಲುಲ್ಲು ಎಂಟ್ರೆನ್ಸ್ ಆಗುವಾಗ ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ. ಇದು ಫುಡ್ ಸೆಕ್ಷನ್ಗೆ ಬಂದ್ವಿ, ಯಾಕಂದ್ರೆ ಫುಡ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ರು. ಸೊ ಹಾಗೆ ನಾವು ಈ ಕಡೆ ಬಂದ್ವಿ. ನೋಡಿ ಎಷ್ಟು ಚಂದ ಮಾಡಿಟ್ಟಿದ್ದಾರೆ ನೋಡಿ ಫ್ರೂಟ್ಸ್ ಅಲ್ಲೆಲ್ಲ. ಮತ್ತೆ ನನ್ನ ಮಗಳು ಇದು ವಿಡಿಯೋ ತೆಗಿ, ಆ ವಿಡಿಯೋ ತೆಗಿ ಅಂತ ಹೇಳ್ತಿದ್ದ. ಹಾಗೆ ಒಂದು ಚಿಕ್ಕ ಸ್ಟಾಲ್ ಮಾಡಿದ್ರು ಟೀದು, ನೀವು ನೋಡ್ಬೋದು. ಮತ್ತೆ ಈ ಕಡೆ ಸಲಾಡ್ ಸೆಕ್ಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಒಂದು ರೀತಿ ಬೊಕ್ಕೆ ರೀತಿ ಚೆನ್ನಾಗಿ ಮಾಡಿದ್ರು ಆಯ್ತಾ. ಎಲ್ಲ ವೆಜಿಟೇಬಲ್ಸ್, ಫ್ರೂಟ್ ಯೂಸ್ ಮಾಡಿದ್ರು ಅವರು. ಇಲ್ಲಿ ನಿಮಗೆ ವೆರೈಟಿ ಆಫ್ ಚೀಸಸ್, ಸಲಾಡ್ ಅಂದ್ರೆ ಎಲ್ಲಾ ಕಂಟ್ರಿಯ ಸಲಾಡ್, ಎಲ್ಲಾ ಕಂಟ್ರಿಯ ಚೀಸ್ಗಳೆಲ್ಲ ಸಿಗುತ್ತೆ. ತುಂಬಾ 25 years old ಚೀಸ್, 10 years old ಚೀಸ್ ಹೀಗೆಲ್ಲ ಸಿಗುತ್ತೆ. ಮತ್ತೆ ಈಗ ನೋಡಿ ಇದರಲ್ಲಿ ಐ ಲವ್ KFC ಅಂತೆಲ್ಲ ಬರೆದಿದ್ರು. ಇದು ಫುಡ್ ಸೆಕ್ಷನ್
ವೆಜ್ ನಾನ್ ವೆಜ್ ಎರಡು ಕೂಡ ಸಿಗುತ್ತೆ. ನಾವೀಗ ಹೆಚ್ಚು ಅದನ್ನು ತಗೊಳ್ಳೋದಿಲ್ಲ, ಯಾಕಂದರೆ ಪ್ಯಾಕೇಜ್ಡ್ ಫುಡ್ ಅಲ್ಲ. ಸೊ ನಮಗೆ ಅದಷ್ಟು ಇಷ್ಟ ಆಗ್ತಿರ್ಲಿಲ್ಲ ಲುಲ್ಲು ಫುಡ್ಡು, ಸೊ ನಾವು ತಗೊಳ್ಳಿಲ್ಲ. ಇದು ಲುಲ್ಲು ನಾವು ಒಳಗಡೆಯಿಂದ ಇದು ಟೀ ಸ್ಟಾಲ್ ಆಗಲೇ ಹೇಳಿದಾಗೆ. ಹಾಗೆ ನನ್ನ ಮಗಳು ಇದು ನೋಡಿದ್ಲು, ಜಿಲೇಬಿ ನೋಡಿದ್ಲು. ಅವಳಿಗೆ ಅದು ಜಿಲೇಬಿ ಇಷ್ಟ ಆಗಿತ್ತಪ್ಪ, ಒಂದು ದಿನ ಕೊಡಿಸಿದ್ದೆ, ಅದು ಈಗ ತೆಗೆದುಕೊಡು ಅಂತ ಹೇಳ್ತಾ ಇದ್ಲು. ಇದು ನಾನ್ ವೆಜ್ ಫುಡ್ ಸೆಕ್ಷನ್ನು, ವೆರೈಟಿ ಫುಡ್ ಇತ್ತು. ಏನು ಫೌಂಡೇಶನ್ ಡೇ ಪ್ರಯುಕ್ತ. ಮತ್ತು ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಸ್ವೀಟ್ ತೋರಿಸ್ತೇನೆ ಬನ್ನಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಐಸ್ ಕ್ರೀಮ್ ಟೈಪ್ ಸ್ವೀಟ್ಸ್ ಎಲ್ಲ ಮಾಡಿದ್ರು. ಇದು ತುಂಬ ಸ್ವೀಟ್ ಇರುತ್ತೆ, ತಿನ್ಲಿಕ್ಕೆ ಆಗೋದಿಲ್ಲ, ನೋಡ್ಲಿಕ್ಕೆ ಅಷ್ಟೇ ಚಂದ. ಅದೇ ರೀತಿ ವೆಜ್ ಪಫ್, ಪಿಜ್ಜಾ, ಹಾಟ್ ಡಾಗ್ ಎಲ್ಲ ಇತ್ತು. ಹಾಗೆ ದೊಡ್ಡ ದೊಡ್ಡ ಬ್ರೆಡ್ಡಲ್ಲಿ ಡಿಫ್ರೆಂಟ್ ಶೇಪ್ಸ್ ಸೈಜ್ ಎಲ್ಲ ಮಾಡಿದ್ರು. ಅದ್ರ ಮೇಲೆಲ್ಲ ಐ ಲವ್ KC ಅಂತೆಲ್ಲ ಬರೆದಿದ್ರು. ಇದು ನೋಡ್ಲಿಕ್ಕೆ ಅಷ್ಟೇ, ತಿನ್ಲಿಕ್ಕಲ್ಲ. ಅವರು ಅದರಲ್ಲಿ ಬರೆದಿದ್ರು, ಕೆಳಗಡೆ ಒಂದು ನೋಟಿಸ್ ಬೋರ್ಡ್ ಹಾಕಿದ್ರು, ಕೇವಲ ನೋಡೋದಕ್ಕೆ ತಿನ್ನುವುದಕ್ಕಲ್ಲ ಅಂತ. ಹಾಗೆ ಇದು ಸೌದಿಯ ಟ್ರೆಡಿಷನಲ್ ಸ್ವೀಟ್ ಕುನಾಫಾ ಅಂತ, ಚೆನ್ನಾಗಿರುತ್ತೆ. ಒಂದು ರೀತಿ ಶಾವಿಗೆ ಕೆಳಗಡೆ ಮೇಲ್ಗಡೆ ಚೀಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿ ಕೊಡ್ತಾರೆ, ಅಲ್ಲೇ ಮಾಡಿ ಕೊಡ್ತಾರೆ, ಬಿಸಿ ಬಿಸಿ ಇರುತ್ತೆ. ಹಾಗೆ ಅದೇ ಕುನಾಫಾದಲ್ಲಿ ಎಲ್ಲ ಡಿಸೈನ್ ಮಾಡಿದ್ರು, ಸೌದಿ ನ್ಯಾಷನಲ್ ಡೇ ಅಂತ. ಇದು 94th ನ್ಯಾಷನಲ್ ಡೇ ಆಯ್ತಾ ಇದು. ಸೊ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನಲ್ಲೇ ಸ್ವೀಟ್ಸ್ ಮಾಡಿದ್ರು. ಮತ್ತು ಇಲ್ಲಿ ಕುಬೂಸ್ ಅಂತ ಸಿಗ್ತದೆ, ಚೆನ್ನಾಗಿರುತ್ತೆ. ಮೈದಾದಲ್ಲಿ ಇಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿರ್ತಾರೆ, ಇದನ್ನು ಇಲ್ಲೇ ಮಾಡಿ ಕೊಡ್ತಾರೆ. ಅಲ್ಲಿ ನೀವು ನೋಡ್ತಿರ್ಬೋದು, ಆ ಒಂದು ಇದರೊಳಗಡೆ ಬೇಕ್ ಮಾಡಿ ಕೊಡ್ತಾರೆ. ಹಾಗೆ ಇಲ್ಲಿ ವೆರೈಟಿ ಆಫ್ ಸಲಾಡ್, ಅಂದರೆ ನಿಮ್ಮ ಸಲಾಡ್ನ ನೀವೇ ಚೂಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅದು ಹಾಕ್ಕೊಂಡು ಅಲ್ಲಿ ಹೋಗಿ ಬಿಲ್ ಮಾಡೋದು. ಹಾಗೆ ಜ್ಯೂಸಸ್ ಕೂಡ ಉಂಟು ಇಲ್ಲಿ, ಫ್ರೆಶ್ ಜ್ಯೂಸ್, ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಅವಕಾಡೋ ಮಿಲ್ಕ್ ಶೇಕ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಎಲ್ಲ ಉಂಟು. ಇಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಿದ್ರು, ನೋಡಲಿಕ್ಕೆ ಖುಷಿ ಆಗ್ತಿದೆ. ನನ್ನ ಮಗಳ ಕೋರಸ್ ಆಗ್ತಾ ಉಂಟು, ಇರಲಿ. ಮತ್ತು ಇಲ್ಲಿ ನೋಡಿ ಕುಕುಂಬರ್ ಮತ್ತು ಗಾರ್ಲಿಕ್ ಉಪಯೋಗಿಸಿ ಈ ರೀತಿ ಡಿಸೈನ್ ಮಾಡಿದರು, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಮತ್ತು ಈಚೆ ಬದಿಯಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ವೆಜ್ಜೀಸ್ ಮತ್ತು ಫ್ರೂಟ್ಸ್ ಎಲ್ಲ ಇಡ್ತಾರೆ. ತುಂಬ ಕಾಸ್ಟ್ಲಿ ಇರುತ್ತೆ ಮಾತ್ರ, ಇದು ಸ್ವಲ್ಪದಕ್ಕೇ ಇಂಡಿಯಾದ 500 400 ಎಲ್ಲ ಇರುತ್ತೆ. ಹಾಗೆ ಇದು ಲೆಮನ್ ಗ್ರಾಸ್, ನಮ್ಮ ಗದ್ದೆಯಲ್ಲೆಲ್ಲ ಹೀಗೆ ಬೆಳೆದಿರುತ್ತೆ. ಇಲ್ಲಿ ನೋಡಿದರೆ ನೀಟಾಗಿ ಪ್ಯಾಕೇಜ್ ಮಾಡಿ ಅದಕ್ಕೊಂದಷ್ಟು ರೇಟ್ ಹಾಕಿರ್ತಾರೆ. ಇದು ನೋಡಿ ಬೇಬಿ ಕಾರ್ನ್, ಮತ್ತು ವೆರೈಟಿ ಆಫ್ ಫ್ರೂಟ್ಸ್ ಇರುತ್ತೆ ಎಲ್ಲ, ಅಂದರೆ ಎಲ್ಲ ಇಂಟರ್ನ್ಯಾಷನಲ್ ಬೇರೆ ಬೇರೆ ಕಂಟ್ರಿಯ ಫ್ರೂಟ್ಸ್. ಇದು ನೋಡಿ, ಈ ಒಂದೇ ಒಂದು ಮ್ಯಾಂಗೋಗೆ 12 ರಿಯಾಲ್, ಅಂದರೆ ಎಷ್ಟಾಯಿತು, 240 ರೂಪೀಸ್ ಆಯಿತು. ಸೊ ಅಷ್ಟು ಕಾಸ್ಟ್ಲಿ ಇದು ಮ್ಯಾಂಗೋ. ಅದು ತಿನ್ನೋದಾ ಶೋಕೇಸಲ್ಲಿ ಇಡೋದಾ ಗೊತ್ತಿಲ್ಲ. ಹಾಗೆ ಇದು ಗಾರ್ಲಿಕ್ ಕೂಡ ಇಂಡಿಯಾದಂತೆ, ಯಾವ ಆರ್ಗಾನಿಕ್ ಗಾರ್ಲಿಕ್ ಅನ್ಸುತ್ತೆ, ಅದು ಗೊತ್ತಿಲ್ಲ. ಸೊ ಆಯ್ತು, ಈಗ ಲುಲ್ಲುಯ ಶಾಪಿಂಗ್ ಮುಗಿಸಿ, ಶಾಪಿಂಗ್ ಅಂತ ಇರಲಿಲ್ಲ, ಸುಮ್ಮನೆ ತಿರ್ಗಾಡ್ಲಿಕ್ಕೆ ಹೋಗಿದ್ದು. ಹಾಗೆ ಈ ಕಡೆ ಬಂದ್ವಿ ಪಾರ್ಕಿನ ಹತ್ತಿರ. ಇಲ್ಲಿ ಪಾರ್ಕಲ್ಲಿ ನನ್ನ ಗಂಡ ಹೇಳಿದ್ರು, ಪಾರ್ಕಿನ ಹತ್ರ ಎಂಥದ್ದು ಮಾಡ್ತಾ ಇದ್ದಾರೆ, ವಿಂಟೇಜ್ ಕಾರ್ಸ್ ಎಲ್ಲ ಇಟ್ಟಿದ್ದಾರೆ, ಮತ್ತೆ ಫಂಕ್ಷನ್ ನಡೀತಾ ಉಂಟು ಅಂತ. ನೋಡಿ ಎಲ್ಲ ಮಕ್ಕಳು ಫ್ಲಾಗ್ ಹಿಡ್ಕೊಂಡು ಓಡ್ತಾ ಇದ್ದಾರೆ. ಸೊ ಬಂದ್ವಿ. ನಾವು ಹೋದಾಗ ಇನ್ನೂ ಪ್ರೋಗ್ರಾಮ್ ಶುರು ಆಗಿರ್ಲಿಲ್ಲ, ಪೊಲೀಸ್ ಜೀಪ್ ನಿಂತಿತ್ತು ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ. ಮತ್ತೆ ಆ ಕಡೆ ಇತ್ತು ಸ್ಟೇಜ್. ಸೊ ನಾವು ಆಚೆ ಬದಿ ಹೋಗ್ಬೇಕಿತ್ತು, ಆದ್ರೆ ತುಂಬಾ ಜನ ಇದ್ರಿಂದ ಜಾಗ ಮಾಡಿ ಹೋಗ್ತಾ ಇದ್ವಿ. ಫ್ಯಾಮಿಲಿಗೆ ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಪೊಲೀಸ್ ನಮಗೆ ಹೋಗ್ಲಿಕ್ಕೆ ಎಲ್ಲ ಜಾಗ ಮಾಡಿ ಕೊಟ್ರು. ಎಸ್, ಪೊಲೀಸ್ ಆರ್ ಗುಡ್. ಹಾಗೆ ಸ್ವಲ್ಪ ಅಲ್ಲಿ ಜಾಗ ಇತ್ತು, ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಫ್ಯಾಮಿಲಿ ಎಲ್ಲ ಅಲ್ಲೇ ನಿಂತಿದ್ವು, ಸೊ ಅವರೊಟ್ಟಿಗೆ ನಿಂತ್ಕೊಂಡ್ವಿ. ಇನ್ನು ಸ್ಟಾರ್ಟ್ ಆಗಿರ್ಲಿಲ್ಲ, ಬಟ್ ಎಲ್ಲ ರೆಡಿ ಆಗಿದ್ರು. ಆ ಕಡೆ ಸ್ವಲ್ಪ ಗಣ್ಯರೆಲ್ಲ ಕೂತಿದ್ರು, ಯಾರಂತ ನಮಗೆ ಗೊತ್ತಿಲ್ಲ. ಚಂದ ಮಾಡಿ ಅವರಿಗೆ ಸೋಫಾ ಹಾಕಿ ಕೂರಿಸಿದ್ರು. ಹಾಗೆ ಒಂದು ಪ್ರೊಜೆಕ್ಟರ್ ಇತ್ತು ಇಲ್ಲಿ. ಇದರಲ್ಲಿ ಸೌದಿಯ ನ್ಯಾಷನಲ್ ಫ್ಲಾಗ್ ಡಿಸ್ಪ್ಲೇ ಆಗ್ತಾ ಇತ್ತು. ನಾನು ಆಗ್ಲೇ ಹೇಳಿದಾಗೆ ಗ್ರೀನ್ ಮತ್ತೆ ವೈಟ್ ಕಲರ್ ಅಲ್ಲಿ ಇದೆ. ಇವರು ಇತ್ತೀಚೆಗೆ, ಅಂದ್ರೆ ಮಾರ್ಚ್ 15, 1973 ನಂತರ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈ ಒಂದು ಫ್ಲಾಗ್ ಅನ್ನ. ಮತ್ತೆ ಇದನ್ನ ಡಿಸೈನ್ ಮಾಡಿದ್ದು ಹಫೀಜ್ ವಹಾಬ್ ಅಂತ. ಸೊ ಅವರು ಇದನ್ನ ಡಿಸೈನ್ ಮಾಡಿದ್ದು. ಮತ್ತೆ ಇದರಲ್ಲಿ ಏನಂತ ಬರ್ದಿದೆ ಅಂದ್ರೆ, ಅಲ್ಲ ಒಬ್ಬನೇ ದೇವರು ಮತ್ತೆ ಮೊಹಮ್ಮದ್ ಅವರು ಮೆಸೆಂಜರ್ ಆಫ್ ಗಾಡ್ ಅಂತ. ಇದನ್ನ ಅವರು ಒಂದು ಅರಬಿಕ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಬರ್ದಿದ್ದಾರೆ. ಹಾಗೆ ಇವರ ಪ್ರೋಗ್ರಾಮ್ ಇನ್ನೂ ಶುರು ಆಗಿರ್ಲಿಲ್ಲ, ನಾವು ವೇಟ್ ಮಾಡ್ತಾ ಇದ್ವಿ, ನೋಡೋಣ ಏನಾಗುತ್ತೆ ಅಂತ.
برقي يلمع في السراح، ابرقي من حيث شئتي يا سحابه، والعدي شعب واحد، حلم واحد، مجد واحد منتهى، كل ما حقق طموحه من طموحه يبتدي. ಓಕೆ, ಆ ಕಡೆ ಮ್ಯೂಸಿಕ್ ಆಗ್ತಾಯಿತ್ತು, ನಾವು ಈ ಕಡೆ ಸ್ಟಾಲ್ಗಳ ಕಡೆ ಬಂದ್ವಿ. ಅರೇಬಿಕ್ ಫುಡ್ ಇರೋ ಸ್ಟಾಲ್ಗಳೆಲ್ಲ ಹಾಕಿದ್ರು. ಗಾವ ಎಲ್ಲ ಇಟ್ಟಿದ್ರು ಆಯಿತಾ. ಗಾವ ಅಂದರೆ ಅವರು ಡೇಟ್ಸಲ್ಲಿ ಮಾಡ್ತಾರೆ, ಖರ್ಜೂರ ಉಪಯೋಗಿಸಿ ಮಾಡ್ತಾರೆ. ಸಿರಪ್ ರೀತಿ ಇರುತ್ತೆ, ಹೇಗೆ ನಾವು ವೈನ್ ಕುಡಿತೀವಿ ಅದೇ ರೀತಿ ಅವರು ಒಂದು ಚಿಕ್ಕ ಚಿಕ್ಕ ಗ್ಲಾಸ್ಗಳಲ್ಲಿ ಕುಡಿತಾರೆ. ಹಾಗೆ ಇಲ್ಲಿ ವಿಂಟೇಜ್ ಕಾರುಗಳನ್ನ ನಿಲ್ಲಿಸಿದ್ರು, ತುಂಬ ಹಳೇದಂದರೆ ಹಳೆಯ ಕಾಲದ್ದು ಆಯಿತಾ. ಇದನ್ನೆಲ್ಲ ಎಕ್ಸಿಬಿಟ್ ಮಾಡಿದರು, ಚೆನ್ನಾಗಿದ್ವು ಕಾರುಗಳು ಮಾತ್ರ. ಆಗಿನ ಕಾಲದ ಕಾರುಗಳು ತುಂಬ ವಿಡ್ತಾಗಿ ಮತ್ತು ಸ್ಟೈಲಿಶ್ ಯುನಿಕ್ ಆಗಿದ್ವು. ನೀವು ನೋಡ್ತಿರ್ಬೋದು. ತುಂಬ ಅಂದರೆ ಇದೆಲ್ಲ ಮೇ ಬಿ ಇವರು ಶೇಕ್ಗಳಿರ್ತಾರಲ್ಲ, ಆ ಶೇಕ್ಗಳ ಕಾರ್ಗಳಿರ್ಬೋದು ಅಂತ ನಮ್ಮ ಒಪಿನಿಯನ್. ಸೊ ಅದರಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಿದ್ರು. ನೋಡಿ, ಈ ರೀತಿ ಕಾರ್ಗಳಿದ್ದು ತೋರಿಸ್ತಾ ಹೋಗ್ತೇನೆ. ಯಾವ ಕಾರ್ ಅಂತ, ಯಾವ ಬ್ರ್ಯಾಂಡ್ ಅಂತ ನಿಮಗಷ್ಟೇ ಗೊತ್ತಿರ್ಬೋದು, ನನಗೆ ಅಷ್ಟು ಇದರ ಬಗ್ಗೆ ಏನು ಗೊತ್ತಿಲ್ಲ. ಸೊ ಬನ್ನಿ ನೋಡುವ. ಓಕೆ, ಲೈಟಿಂಗ್ಸ್ ನೋಡಿ, ತುಂಬ ಚೆನ್ನಾಗಿ ಲೈಟಿಂಗ್ಸ್ ಕೂಡ ಮಾಡಿದರು. ಹಾಗೆ ಎಲ್ಲ ಕಡೆ ಸೌದಿಯ ಫ್ಲ್ಯಾಗ್ ಹಿಡ್ಕೊಂಡು ಹೋಗ್ತಾಯಿದ್ರು ಶೇಕ್ಗಳು. ಮತ್ತು ಈಚೆ ಸೈಡ್ ಬಂದರೆ ಇಲ್ಲಿ ಸೌದಿಯ ರಾಜರುಗಳ ಫೋಟೋಸ್ ಇತ್ತು. ಅಂದರೆ ಹಳೆಯ ಕಾಲದ ರಾಜರಿಂದ ಹಿಡಿದು ಈಗಿನ ಕಾಲದ ಸುಲ್ತಾನನವರೆಗೆ ಫೋಟೋಸ್ಗಳಿದ್ದರು. ಅದರಲ್ಲಿ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದರು. ನೋಡಿ, ಇವರು ಮೊದಲನೇ ರಾಜ, ಆಚೆ ಸೈಡ್ ಇರೋರು ಕೊನೆಯ ರಾಜ. ಓಕೆ, ಸೊ ಈ ರೀತಿ ವಿಡಿಯೋಸ್ ತಗೋತಾ ಇದ್ವಿ. ಮತ್ತು ಇಲ್ಲಿ ಕೆಲವರು ಚೊರೆ ಮಾಡ್ತಾರೆ ಆಯಿತಾ. ಅಂದರೆ ಲೇಡೀಸ್ಗಳ ವಿಡಿಯೋಸ್ ಎಲ್ಲ ತೆಗಿಯೋ ಹಾಗಿಲ್ಲ ಇಲ್ಲಿ. ಕೆಲವರು ಓಕೆ, ಕೆಲವರು ಸ್ವಲ್ಪ ಫೇಸ್ ಎಕ್ಸ್ಪ್ರೆಷನ್ ಬೇರೆ ಆಗ್ತದೆ, ಅದರಿಂದ ಹೆಚ್ಚು ತೆಗಿಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಒಬ್ಬರು ಲೇಡೀಸ್ ಇದ್ದರು, ಅವರ ಮಗಳ ಫೋಟೋಸ್ ತೆಗಿತಾ ಇದ್ದರು. ಸೊ ನಾನು ರಿಸ್ಕ್ ಬೇಡ ಅಂತ ಈ ಕಡೆ ಬಂದೆ. ಇಲ್ಲಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ಅರೇಬಿಕ್ಕಲ್ಲಿ ಬರೆದಿರ್ತಾರೆ ಆಯಿತಾ, ನಮಗೆ ಅದು ಓದಲಿಕ್ಕೂ ಬರೋದಿಲ್ಲ. ಮತ್ತು ಪೇಂಟಿಂಗ್ಸ್ಗಳೆಲ್ಲ ಇಟ್ಟಿದ್ರು, ಅವರು ಪೇಂಟಿಂಗ್ ಮಾಡೋರು ಕೂಡ ಅಲ್ಲೇ ಇದ್ದರು. ತುಂಬ ಚೆಂದ ಪೇಂಟಿಂಗ್ ಮಾಡಿದರು. ನೋಡಿ, ನಾನು ತೋರಿಸ್ತಾ ಇದ್ದೇನೆ, ಎಷ್ಟು ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ನೋಡಿ, ರಿಯಲಿಸ್ಟಿಕ್ ಆಗಿ ಉಂಟಲ್ಲ. ಸೊ ಇದೊಂದು ಖುಷಿ ಆಯಿತು ಈ ಪೇಂಟಿಂಗ್ ಎಲ್ಲ ನೋಡಿ. ಓಕೆ, ಮನೇಲಿ ಅಡುಗೆ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಅದರಿಂದ ಚಿಕ್ಕಪ್ಪ ಬಂದಿದ್ರಲ್ಲ, ಅದರಿಂದ ಚಿಕನ್ ಮ್ಯಾರಿನೇಟ್ ರೆಸ್ಟೋರೆಂಟಿಗೆ ಬಂದು ಚಿಕನ್ ತೊಗೊಂಡು ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇದು ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.